ಹಾಯ್ ವಿದ್ಯಾರ್ಥಿಗಳೇ, ಹಾಗಾದರೆ ವಿ ಒ ವಿ ಎ ಒ ಅಂದರೆ ವಿಲೇಜ್ ಲೆಕ್ಕಾಧಿಕಾರಿ ಅಂದರೆ ಗ್ರಾಮೀಣ ಲೆಕ್ಕಾಧಿಕಾರಿ ಒಂದು ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ಇವತ್ತು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ಬನ್ನಿ, ನೀವು ಕೂಡ ನನ್ನ ಜೊತೆಗೆ ನೀವು ಕೂಡ ನಿಮ್ಮದೇ ಆದಂತಹ ಮೊಬೈಲಲ್ಲಿ ಸರಳವಾಗಿ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದು ನೋಡೋಣ. ಬನ್ನಿ, ಫಸ್ಟ್ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಇದು ಬರುತ್ತೆ, ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹಾಕಿ ನೀವು ಓಪನ್ ಆದಮೇಲೆ ನೀವು ಸಿಂಪಲ್ಲಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡ್ ಓಪನ್ ಆದಮೇಲೆ ಇದ್ರ ಮೇಲೆ 3 ಡಾಟ್ ಮೇಲೆ ಲೆಫ್ಟ್ ಸೈಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಪ್ರೊಫೈಲ್ ಅಂತಿದೆ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಆಲ್ಮೋಸ್ಟ್ ಬಂದುಬಿಡ್ತದೆ. ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ಆಗಿರೋದೇನಪ್ಪ ಅಂದರೆ ನಿಮ್ಮ ಫೋಟೋ ಅಪ್ಲೋಡ್ ಹೇಳುತ್ತೆ. ನಿಮ್ಮ ಡೈರೆಕ್ಟಾಗಿ ನಿಮ್ಮ ಡಿಜಿ ಲಾಕರ್ ಓಪನ್ ಆಗುತ್ತೆ. ಡಿಜಿ ಲಾಕರಲ್ಲಿ ಏನೇನೇ ನೀವು ಫಿಲ್ಡ್ ಮಾಡಿರ್ತೀರೋ ಅದೆಲ್ಲವೂ ಕೂಡ ಇಲ್ಲಿ ಬಂದು ಫಿಲ್ಡ್ ಆಗಿರುತ್ತೆ. ನಿಮ್ಮ ಫೋಟೋ ಸಮೇತ ಮತ್ತು ನಿಮ್ಮ ಫುಲ್ ನೇಮ್ ಬರುತ್ತೆ, ಜೆಂಡರ್, ಡೇಟ್ ಆಫ್ ಬರ್ತು, ಫುಲ್ ನೇಮು ಮತ್ತು ಎಲ್ಲ ಎ ಟು ಡೀಟೇಲಾಗಿ ಬಂದುಬಿಡ್ತದೆ. ಮತ್ತು ನೆಕ್ಸ್ಟ್ ನಮ್ಮ ಅಡ್ರೆಸ್ ಕೂಡ ಬರುತ್ತೆ ಮತ್ತು ಪಿನ್ ಕೋಡ್ ಬರುತ್ತೆ. ಎಲ್ಲವೂ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ SSLC ಮಾರ್ಕ್ಸ್ ಕಾರ್ಡ್ A to Z ಎಲ್ಲವೂ ಕೂಡ ಬರ್ತದೆ. ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ನಮ್ಮ ಫುಲ್ ನೇಮ್ ಹಾಕಬೇಕಾಗತ್ತೆ. ಇಲ್ಲಿ ಕೆಟಗರಿ ಅಂದರೆ ಎಡಿಟ್ ಕ್ಯಾಂಡಿಡೇಟ್ ಪ್ರೊಫೈಲ್ ಇರುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ರಿ, ಮೂಲ ವಿವರಗಳಿರುತ್ತೆ. ಫುಲ್ ನೇಮ್ ಹಾಕಬೇಕು, ಜೆಂಡರ್ ಹಾಕಬೇಕು, ನೆಕ್ಸ್ಟು ಡೇಟ್ ಆಫ್ ಬರ್ತ್ ಹಾಕ್ರಿ ಕರೆಕ್ಟಾಗಿರೋದು, ಮದರ್ ನೇಮ್ ಆ್ಯಂಡ್ ಮೊಬೈಲ್ ನಂಬರ್ ಆ್ಯಂಡ್ ನೇಟಿವ್ ಸ್ಟೇಟ್ ಹಾಕಬೇಕು, ನೇಟಿವ್ ತಾಲೂಕು ಹಾಕಬೇಕು. ನೆಕ್ಸ್ಟ್ ನೀವು ಹ್ಯಾವ್ ಯು ಸ್ಟಡಿಡ್ ಇನ್ ಕನ್ನಡ ಅಂದರೆ ನೀವು ಕನ್ನಡ ಮೀಡಿಯಮ್ದಲ್ಲಿ ಕಲ್ತಿದ್ರೆ ಎಸ್ ಅಂತ ಹಾಕಬೇಕು. ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್, ಎಸ್ ಆರ್ ನೋ ಇದನ್ನು ಒಂದು ತುಂಬಿಕೊಳ್ರಿ. ಒಂದು ವೇಳೆ ಮ್ಯಾರಿಡ್ ಆಗಿದ್ದರೆ ನೀವು ನಿಮ್ಮ ಒಂದು ವೈಫ್ ನೇಮ್ ಕೂಡ ಹಾಕಬೇಕಾಗುತ್ತೆ. ಅಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಹಾಕಿ ಹೈಟ್ ಮತ್ತು ವೇಟು ಹಾಕಬೇಕಾಗತ್ತೆ. ಓಕೆನಾ? ಇಷ್ಟು ಹಾಕಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ರಿ. ಯು ಹ್ಯಾವ್ ಪಾಸ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್. ಇಲ್ಲಿ ನೋಡ್ರಿ, ಹ್ಯಾವ್ ಪಾಸ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KEA KPSC ಎಕ್ಸಾಮಿನೇಷನ್ ಅಥಾರಿಟಿ. ಅಂದರೆ KPSC ಮುಖಾಂತರ ಅಂಡರಲ್ಲಿ ಎಕ್ಸಾಮ್ ಮಾಡಿದ್ದಾರೆ. ಆ ಎಕ್ಸಾಮನ್ನು ಪಾಸ್ ಆಗಿದ್ದಾರೆ. ಇಲ್ಲ ಅಂದರೆ ನೋ ಅಂತ ಹಾಕ್ರಿ, ಎಸ್ ಅಂದರೆ ಎಸ್ ಅಂತ ಹಾಕ್ರಿ. ನೆಕ್ಸ್ಟ್ ಹೋಗ್ರಿ. ನೆಕ್ಸ್ಟ್ ಹೋಗಿ ಇಲ್ಲಿ ಪರೀಕ್ಷೆ ವಿವರಗಳು ಬರ್ತದೆ. ನಿಮ್ಮ ಒಂದು SLC ವಿವರಗಳನ್ನು ಕೊಡ್ರಿ. ಇಲ್ಲಿ SLC 10ನೇ ತರಗತಿ ಒಂದು ರಿಜಿಸ್ಟರ್ ನಂಬರ್ ಕೊಡ್ರಿ. ಬೋರ್ಡ್ ಯಾವುದಂತ ತಾನಾಗೆ ಬಂದುಬಿಡ್ತದೆ. ಆಟೋಮೆಟಿಕ್ ಡಿಜಿ ಲಾಕರ್ ಮುಖಾಂತರ ಅಟ್ಯಾಚ್ಮೆಂಟ್ ಇರುತ್ತೆ. ನೀವು ಬರೀ ರಿಜಿಸ್ಟರ್ ನಂಬರ್ ಕೊಟ್ಟರೆ ಸಾಕು, A to Z ನಿಮ್ಮ ಮಾಹಿತಿ ಇಲ್ಲಿ ಶೇಖರಣೆ ಆಗುತ್ತೆ. ಓಕೆನಾ? ಯಾವ ಸ್ಕೂಲು, ಏನು, ಎಷ್ಟು ಪರ್ಸೆಂಟೇಜ್ ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ. ನೆಕ್ಸ್ಟ್ ಅಂತ ಹೊಡೀರಿ. ಸೇವ್ ಅಂತ ಹೊಡೆದ್ರೂ ಕೂಡ ಆಗುತ್ತೆ, ನೆಕ್ಸ್ಟ್ ಅಂತ ಹೊಡೆದ್ರೂ ಆಗುತ್ತೆ. ಇಲ್ಲಾಂದರೆ ಸೇವ್ ಅಂತ ಮಾಡಿ ಆಮೇಲೆ ನೆಕ್ಸ್ಟ್ ಅಂತ ಹೋಗಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, PUC ಯು ಹ್ಯಾವ್ ಕಂಪ್ಲೀಟೆಡ್ 12th. ನೀವು 12th ಕೂಡ ಪಾಸ್ ಆಗಿದ್ದರೆ ಇಲ್ಲಿ ಪಾಸ್ ಎಸ್ ಅಂತ ಇದು ಮಾಡಿ. ಆಮೇಲೆ ನೋಂದಣಿ ಸಂಖ್ಯೆ ಕೇಳ್ತದೆ, ನೋಂದಣಿ ಸಂಖ್ಯೆ ಹಾಕಿರಿ. ಆಮೇಲೆ ಇಯರ್ ಪಾಸಿಂಗ್, ಯಾವ ಪಾಸಿಂಗಲ್ಲಿ ಯಾವ ಇಯರಲ್ಲಿ ಪಾಸಿಂಗ್ ಆಗಿದೆ ಪಾಸಿಂಗ್ ಹಾಕ್ರಿ, ಯಾವ ಮಂತಲ್ಲಿ ಅಂತ ಹಾಕಿ, ಮತ್ತು ಬೋರ್ಡ್ ಹಾಕ್ರಿ, ಮತ್ತು ನಿಮ್ಮ ಹೆಸರು ಕರೆಕ್ಟ್ ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಹೆಸರನ್ನು ಹಾಕಿ. ನೆಕ್ಸ್ಟ್ ಕಾಲೇಜ್ ಹೆಸರು ಹಾಕಿ. ಆಮೇಲೆ ಎಷ್ಟು ಟೋಟಲ್ ಮಾರ್ಕ್ಸು ಮತ್ತು ಬಿದ್ದಂಥ ಮಾರ್ಕ್ಸ್ ಟೋಟಲ್ ಪರ್ಸೆಂಟೇಜ್ ತಾನಾಗೆ ಬರ್ತದೆ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಯಾವುದು ಆರ್ಟ್ಸ್ ಕಾಮರ್ಸ್ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹ್ಯೂ ಸ್ಟಡಿಡ್ ಕನ್ನಡ ಹ್ಯಾಸ್ ಒನ್ ಆಫ್ ದಿ ಸಬ್ಜೆಕ್ಟ್. ಓಕೆ, ನೀವು ಕನ್ನಡ ಸಬ್ಜೆಕ್ಟ್ ಒಂದು ತೊಗೊಂಡಿದ್ರೆ ಎಸ್ ಅಂತ ಹಾಕಬೇಕಾಗತ್ತೆ. ನೆಕ್ಸ್ಟ್ ಅಂತ ಹೊಡೀರಿ, ಯಾಕಂದರೆ ಸೇವ್ ಹೊಡೆದು ನೆಕ್ಸ್ಟ್ ಅಂತ ಹೊಡೀರಿ. ನಾನು ಆಲ್ರೆಡಿ ಸೇವ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ ಮಾಡಿ. ಇಲ್ಲಿ ಮತ್ತೆ ನೋಡಿ, ಮತ್ತೆ ಕೇಳ್ತದೆ ನಿಮಗೆ ಸೇಮ್ ಟು ಸೇಮ್, ಇದು ಏನು ತೊಂದರೆ ಇಲ್ಲ. ಸೇವ್ ಅಂತ ಹೊಡೀರಿ, ನೆಕ್ಸ್ಟ್ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಕೆಟಗರಿಗೆ ಬರುತ್ತೆ. ಕೆಟಗರಿಗೆ ಕೇಳ್ತಾರೆ. ಕೆಟಗರಿ ಆಪ್ಷನ್ ಏನಪ್ಪ ಅಂದರೆ ಕೆಟಗರಿ ಮೀಸಲಾತಿ. ನೀವು GM ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿಗೆ ಅರ್ಜಿ ಸಲ್ಲಿಸ್ತಿದ್ರೆ ಎಸ್ ಅಂತ ಹಾಕಿರಿ. ಒಂದು ವೇಳೆ GM ಅಲ್ಲೇ ಇದ್ದಿದ್ದರೆ GM ಹಾಕಿದರೆ ಇವು ಯಾವುದೂ ಕೂಡ ನಿಮಗೆ ಆಪ್ಷನ್ ಸಿಗೋದಿಲ್ಲ. ಒಂದು ವೇಳೆ ಬೇರೆ ಕೆಟಗರಿಯಲ್ಲಿ ನೀವು ಅರ್ಜಿ ಸಲ್ಲಿಸ್ತಾ ಇದ್ದರೆ ಎಸ್ ಅಂತ ಹಾಕಿದ ಮೇಲೆ ನಿಮ್ಮ ಕಡ್ಡಾಯವಾಗಿ ಕೆಟಗರಿ RD ಸಂಖ್ಯೆ ನೀವು ನಮೂದಿಸಬೇಕಾಗತ್ತೆ. ನೆಕ್ಸ್ಟ್ ಕೆಟಗರಿ ಫ್ರಮ್ RD ಸರ್ವಿಸ್ ಟು ಎ
ಕ್ಷತ್ರಿಯ ಅಂತ ಇದು ಧರ್ಮದ ಹಿಂದೂ ಆದರೆ ಹಿಂದೂ, ಮುಸ್ಲಿಂ ಆದರೆ ಮುಸ್ಲಿಂ, ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ HK ಮೀಸಲಾತಿ. ನೀವೇನಾದರೂ HKದಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ದರೆ ಎಸ್ ಅಂತ ಹಾಕಿದರೆ ನಿಮ್ಮದು ಒಂದು ಸರ್ಟಿಫಿಕೇಟ್ ಇರುತ್ತೆ. ಸರ್ಟಿಫಿಕೇಟ್ ನಂಬರ್ ಕೂಡ ಹಾಕೋದಕ್ಕೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಈ ರೀತಿ ಆಪ್ಷನ್ಸ್ ಬರುತ್ತೆ, ಓಕೆನಾ, ನೆನ್ಪಿಟ್ಕೊಳ್ರಿ. ಅದನ್ನು ಹಾಕಬೇಕಾಗತ್ತೆ. ನೋ ಅಂದರೆ ನೋ. ನಾವು HK ಅಂದರೆ HK, ನಾನ್ HK ಅಂದರೆ ನೋ ಅಂತ ಹಾಕಿದರೆ ಆಯಿತು. ಗ್ರಾಮೀಣ ಅಧ್ಯಯನ ಮೀಸಲಾತಿ ಎಸ್. ನೀವು ಗ್ರಾಮೀಣ ಅದರಲ್ಲಿ ನೀವು ಕಲಿತಿದ್ರೆ ನಿಮ್ಮದು ಸರ್ಟಿಫಿಕೇಟ್ ಇದ್ದರೆ ಅದನ್ನು ಎಸ್ ಅಂತ ಹಾಕಿರಿ. ಆಮೇಲೆ ನೀವು ಎಕ್ಸಾಮ್ ಯಾವ ಸೆಂಟ್ರಲ್ಲಿ ಹಾಕ್ತಾಯಿದ್ದೀರಾ, ನೀವು ಯಾವ ಒಂದು ಜಿಲ್ಲೆಗೆ ಆಯ್ಕೆ ಆಗ್ಲಿಕ್ಕೆ ಬಯಸ್ತಾ ಇದ್ದೀರಾ, ಆ ಒಂದು ಜಿಲ್ಲೆಯನ್ನು ಭಾಳ ಕೇರ್ಫುಲ್ಲಾಗಿ ಇದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ, ಆ ಲಿಸ್ಟಲ್ಲಿ ಇರುವಂಥ ಜಿಲ್ಲೆ ಮಾತ್ರ ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟು ಸೇವ್ ಅಂತ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಕ್ಲೈಮ್ಸ್ ಎಕ್ಸಾಮಿನೇಷನ್, ಇದು ಭಾಳ ಇಂಪಾರ್ಟೆಂಟ್. ನೋಡಿಲಿ, ಜನರಲ್ ಕ್ಲೈಮ್ಸ್ ಎಲಿಜಿಬಿಲಿಟಿ ನೋ ಅಂತ ಹಾಕ್ರಿ. ಇದು ನೋ ಎಸ್, ಇದು ನೋ, ಇದು ಮತ್ತು ಇದು ಎಸ್ ಕೂಡ ಹಾಕ್ರಿ. ಡು ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್ ಅಂದರೆ ಒಂದು ವೇಳೆ ಡು ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್ ಇದ್ದರೆ ಎಸ್ ಅಂತ ಹಾಕ್ರಿ. ಬಟ್ ಸರ್ಟಿಫಿಕೇಟ್ ಇಲ್ಲಾಂದರೆ ಸೆಲೆಕ್ಟ್, ಇಲ್ಲಾಂದರೆ ನಿಮ್ಮ ಹತ್ರ ಸೆಲೆಕ್ಟ್ ಇದೆ ಸರ್ಟಿಫಿಕೇಟ್ ಇದ್ದರೂ ಕೂಡ ಏನು ಮಾಡಿ, ಸರ್ಟಿಫಿಕೇಟ್ ಇತ್ತಪ್ಪ ಅಂದರೆ 6 ಮಂತ್ ಕೋರ್ಸು, 1 ಇಯರ್ ಕೋರ್ಸು, 1.5 2 ಇಯರ್ ಕೋರ್ಸು ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು, ಓಕೆನಾ. ನೀವೇನಾದರೂ ಡು ಯು ಕ್ಲೈಮ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್, ನೀವೇನಾದರೂ ಒಂದು ಡಿಪ್ಲಿಕೇಟೆಡ್ ಪರ್ಸನ್ ಆಗಿದ್ದರೆ ನೀವು ಎಸ್ ಅಂತ ಮಾಡಿದರೂ ಕೂಡ ಇದು ಆಗುತ್ತೆ. ಬಟ್ ಕ್ಲೈಮ್ ಇರಬೇಕಾಗತ್ತೆ. ಕ್ಲೈಮ್ ಇಲ್ಲ ಅಂದರೆ ನೋ ಅಂತ ಹೊಡಿಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಏಜ್ ರಿಲೆಕ್ಷನ್ ಡೀಟೇಲ್ಸ್ ತುಂಬುದಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಲ್ಲಿ ಯಾವುದರಲ್ಲಿ ನೀವು ಏನಾದರೂ ಆರ್ಮಿ ಇದ್ದಿದ್ರೆ ಅದನ್ನು ಮಾಡ್ಕೊಳ್ಬೋದು. ಏನಿಲ್ಲ ಅಂದರೆ ಅಷ್ಟೇ ಬಿಡ್ಬೋದು. ಅಷ್ಟೇ ಇದ್ಕೊಂಡು ಆಮೇಲೆ ನೆಕ್ಸ್ಟ್ ಸೇವ್ ಆ್ಯಂಡ್ ಡೀಟೇಲ್ಸ್ ಅಂತ ಮಾಡಿ ನೆಕ್ಸ್ಟ್ ಅಂತ ಒತ್ತಬೇಕು. ನೆಕ್ಸ್ಟ್ ಬಂದುಬಿಟ್ಟು ಶಿಕ್ಷಣ ಅರ್ಹತೆ ವಿವರಗಳಿದು. ನೋಡಿ, ಇಲ್ಲಿ ಅರ್ಹತೆ ಪ್ರಕಾರ ಸೆಲೆಕ್ಟ್ ನೋಡಿ. ಅರ್ಹತೆ ಪ್ರಕಾರ ಸೆಲೆಕ್ಟ್, ನೀವು ಯಾವುದಾದ್ರೂ ಡಿಗ್ರಿ ಮಾಡಿದರೆ UG ಡಿಗ್ರಿ ಒಳಗಡೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಡಿಗ್ರಿ ಯಾವುದಾದ್ರೂ ಕಲ್ತಿದ್ರೆ BA ನೋಡಿಲಿ, ಯಾವುದು ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವ ಕೋರ್ಸಲ್ಲಿ ನೀವು ಕೋರ್ಸ್ ಮುಗಿಸಿರ್ತೀರ. ನಾನು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಫಲಿತಾಂಶ ಪಾಸ್ಡ್ ಅಂತ ಹೇಳಿದೆ. ಮತ್ತು ಇಲ್ಲಿ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದರೆ ಇಲ್ಲಿ KSOU ಅಂತ ನಾನು ಟೈಪ್ ಮಾಡಿದ್ದೀನಿ. ಅಲ್ಲಿ ಸೆಲೆಕ್ಟ್ ಇಲ್ಲಿ ಬಂದುಬಿಡ್ತದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ನೆಕ್ಸ್ಟು ಕಾರವಾರ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಬೇಕು ನೀವು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಯಾವುದರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಡಿಪಾರ್ಟ್ಮೆಂಟಲ್ ಪಾಸ್ ಆಗಿದ್ದೀವಿ ಅಂತ ಇದು ಮಾಡಿಕೊಂಡು ಇಲ್ಲಿ ಟೋಟಲ್ ಮಾರ್ಕ್ಸ್ ಪಡೆದ ಅಂಕಗಳು ಎಷ್ಟು ಅಂದರೆ ಇಲ್ಲಿ ಪಡೆದ ಅಂಕಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಟೋಟಲ್ ಅಂಕಗಳನ್ನು ಹಾಕ್ಕೊಳ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಯಾವ ಇಯರ್ದಲ್ಲಿ ಪಾಸಿಂಗು ಅಂತ ಕೇಳ್ತದೆ. ನಾವು ಯಾವ ಇಯರ್ದಲ್ಲಿ ಪಾಸಿಂಗ್ ಆಗಿದ್ವಿ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕೋರ್ಸ್ ಅವಧಿ ಎಷ್ಟು ಅವಧಿ ಇತ್ತು, 3 ವರ್ಷ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಮತ್ತು ಯಾವ್ಯಾವ ಸಬ್ಜೆಕ್ಟ್ ತೊಗೊಂಡಿರೋ ಅನ್ನೋದು ಕೂಡ ಇಲ್ಲಿ ಕೇಳ್ತದೆ, ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಪೊಲಿಟಿಕಲ್ ಸೈನ್ಸ್. ಆಮೇಲೆ ಇಷ್ಟೆಲ್ಲ ಫೀಲ್ಡ್ ಆದಮೇಲೆ ನೀವು ನೆಕ್ಸ್ಟ್ ಅಂತ ಸೇವ್ ಅಂತ ಹಾಕಿ ಆಮೇಲೆ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇನ್ನು ಸಂಸ್ಥೆ ಏನಾದರೂ ಜಾಬ್ಗೆ ಮಾಡಿದರೆ, ನೀವು ಯಾವುದಾದ್ರೂ ಸಂಸ್ಥೆಯಲ್ಲಿ ನೀವು ಜಾಬ್ಗಳನ್ನು ಮಾಡಿದರೆ ಇದನ್ನು ಫಿಲ್ ಮಾಡಿ ಇಲ್ಲಿ ಸೆಲೆಕ್ಟ್ ಸಂಸ್ಥೆಯ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಸಂಸ್ಥೆಯ ಹೆಸರು ಮತ್ತು ಆಮೇಲೆ ಎಂಟರ್ ಜಾಬು ಏನೂ ಇಲ್ಲ ಅಂದರೆ ಏನು ಮಾಡಿ ಹಾಗೆ ಬಿಡ್ಬೋದು. ಬಿಟ್ಟು ಆ್ಯಡ್ ಎಕ್ಸ್ಪೀರಿಯನ್ಸ್ ಹಾಗೆ ಕ್ಲಿಯರ್ ಹಾಗೆ ಇಟ್ಟು ನೀವೇನು ಮಾಡಿ ಅದನ್ನು ನೆಕ್ಸ್ಟ್ ಅಂತ ಹೊಡೀರಿ. ನೆಕ್ಸ್ಟ್ ಅಂತ ಹೊಡೆದ್ಮೇಲೆ ನಿಮ್ಮ ಫೋಟೋ ಅಪ್ಲೋಡ್ ಬರುತ್ತೆ. ನೋ ಫೈಲ್ಸ್ ಚೂಸನ್, ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ. ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡಿಕೊಂಡು ಆಮೇಲೆ ಸೇವ್ ಅಂತ ಹೊಡೆದ್ಬಿಟ್ರೆ ಆಯ್ತು, ಆಟೋಮೆಟಿಕ್ ನಿಮ್ಮ ಒಂದು ಕಂಪ್ಲೀಟೆಡ್ ಸಕ್ಸಸ್ಫುಲ್ ಆಗಿಬಿಡ್ತದೆ. ಆಮೇಲೆ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ 3 ಡಾಟ್ ಮೇಲೆ ಹೋಗಬೇಕು.
ಆಮೇಲೆ ಇಲ್ಲಿ ಪೇಮೆಂಟ್ ಅಂತ ಇರುತ್ತೆ, ಪೇಮೆಂಟ್ ಡೀಟೇಲ್ಸ್ ಹೋಗಿ ಪೇಮೆಂಟ್ ಮಾಡಿಬಿಟ್ರೆ ಮುಗೀತು, ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.